Hello friends, hope you are doing best. Today we are discussing about innate immunity. Innate immunity is known as inborn immunity. So it present since birth. So innate immunity ಏನಿದೆ ಅದನ್ನ ನಾವು inborn immunity ಅಂತ ಕರಿತೀವಿ. ಸೊ ಇದು at the time of birth ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಟ್ ಪ್ರೊವೈಡ್ ಅರ್ಲಿ ಡಿಫೆನ್ಸ್ ಅಗೇನ್ಸ್ಟ್ ದ ಪ್ಯಾಥೋಜನ್. ಇದೇನು ಮಾಡುತ್ತೆ, ಅರ್ಲಿ ಡಿಫೆನ್ಸ್ನ ಪ್ರೊವೈಡ್ ಮಾಡುತ್ತೆ ಅಗೇನ್ಸ್ಟ್ ದ ಪ್ಯಾಥೋಜನ್ ಅಂತ ಹೇಳ್ತೀವಿ. ಸೊ ಡಿಸೀಸ್ ಕಾಸಿಂಗ್ ಆರ್ಗನಿಸಮ್ಸ್ ಇಂದ ನಮ್ಮನ್ನ ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಯಾವುದು, ಇನ್ನೇಟ್ ಇಮ್ಯುನಿಟಿ. ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಟು ಎನಿ ಒನ್ ಪ್ಯಾಥೋಜನ್ ಬಟ್ ರಾದರ್ ಇಟ್ ಆಕ್ಟ್ಸ್ ಅಗೇನ್ಸ್ಟ್ ಆಲ್ ದ ಫಾರಿನ್ ಮಾಲಿಕ್ಯೂಲ್ಸ್ ಆ್ಯಂಡ್ ಪ್ಯಾಥೋಜನ್ಸ್. ಇದು ಒಂದೇ ಯಾವುದೋ ಒಂದು ಪ್ಯಾಥೋಜನ್ಗೆ ಸ್ಪೆಸಿಫಿಕ್ ಆಗಿಲ್ಲ. ಸೊ ಇದು ಆ್ಯಕ್ಟ್ ಆಗುತ್ತೆ ಯಾವುದ್ರ ಅಗೇನ್ಸ್ಟ್, ಎಲ್ಲ ಪ್ಯಾಥೋಜನ್ ಮತ್ತು ಫಾರಿನ್ ಮೊಲಿಕ್ಯೂಲ್ಸ್ ಅಗೇನ್ಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಎಲ್ಲದಕ್ಕೂ ಒಂದೇ ಥರದಂತಹ ಒಂದು ರಿಯಾಕ್ಷನ್ನ ಮಾಡುತ್ತೆ. ಒಂದು ಸ್ಪೆಸಿಫಿಕ್ ಆಗಿಲ್ಲ, ಬ್ಯಾಕ್ಟೀರಿಯಾಗೆ ಒಂಥರ, ವೈರಸ್ಗೆ ಒಂಥರ ಆಗಿ ಸ್ಪೆಸಿಫಿಕ್ ಆಗಿರಲ್ಲ. ಸೊ ಇನ್ನೇಟ್ ಇಮ್ಯುನಿಟಿ ಇದು ನಾನ್ ಸ್ಪೆಸಿಫಿಕ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ, ಆ್ಯಕ್ಟ್ ಅಗೇನ್ಸ್ಟ್ ಆಲ್ ದ ಫಾರಿನ್ ಮೊಲಿಕ್ಯೂಲ್ಸ್ ಆ್ಯಂಡ್ ದ ಪ್ಯಾಥೋಜನ್. ಎಲ್ಲ ಫಾರಿನ್ ಮೊಲಿಕ್ಯೂಲ್ಸ್ ಮತ್ತು ಪ್ಯಾಥೋಜನ್ ಅಗೇನ್ಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದ ಕಾಂಪೊನೆಂಟ್ಸ್ ಆಫ್ ದ ಇನ್ನೇಟ್ ಇಮ್ಯೂನ್ ಸಿಸ್ಟಮ್. ಸೊ ಇನ್ನೇಟ್ ಇಮ್ಯೂನ್ ಸಿಸ್ಟಮ್ನ ಕಾಂಪೊನೆಂಟ್ಸ್ಗಳು ಯಾವುದು? ಸೊ ದೇರ್ ಆರ್ 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದ ಇನ್ನೇಟ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನು ಇನ್ನೇಟ್ ಇಮ್ಯೂನ್ ಬ್ಯಾರಿಯರ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಸೊ ದ ಫಸ್ಟ್ ಒನ್ ಈಸ್ ಫಿಸಿಕಲ್ ಬ್ಯಾರಿಯರ್, and then physiological barrier, then cellular barrier and the cytokine barrier. ಸೊ ಈ 4 ಏನಿದೆಯಲ್ಲ ಇದನ್ನು ನಾವು ಇನ್ನೇಟ್ ಇಮ್ಯೂನ್ ಬ್ಯಾರಿಯರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ದೇ ಪ್ಲೇ ಎನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ. ಸೊ ದೇ ಆ್ಯಕ್ಟ್ ಆಸ್ ಎ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ಇನ್ಬೋರ್ನ್, ಸೊ ಅಟ್ ದ ಟೈಮ್ ಆಫ್ ಬರ್ತ್ ಇರುತ್ತೆ. ಓಕೆನಾ, ಸೊ ಇದನ್ನ ಇನ್ನೇಟ್ ಇಮ್ಯೂನ್ ಬ್ಯಾರಿಯರ್ಸ್ ಅಂತ ಕರಿತಾ ಹೋಗ್ತಾರೆ. ಸೊ ದ ಫಸ್ಟ್ ಒನ್ ಈಸ್ ಫಿಸಿಕಲ್ ಬ್ಯಾರಿಯರ್. ದ ಫಸ್ಟ್ ಇನ್ನೇಟ್ ಇಮ್ಯೂನ್ ಬ್ಯಾರಿಯರ್ ಇಸ್ ಎ ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಸ್ಕಿನ್ ಆ್ಯಂಡ್ ದ ಮ್ಯೂಕಸ್. ದ ಸ್ಕಿನ್ ಈಸ್ ಎ ಫಿಸಿಕಲ್ ಬ್ಯಾರಿಯರ್ಸ್ ಆಫ್ ದ ಬಾಡಿ. ಇಟ್ಸ್ ಔಟರ್ ಟಫ್ ಲೇಯರ್, ದ ಸ್ಟ್ರಾಟಮ್ ಕಾರ್ನಿಯಮ್, prevent the entry of the bacteria and the virus. So skin act as a physical barriers ಅಂತ ಹೇಳ್ತೀವಿ. ಇದು ಔಟರ್ ಟಫ್ ಲೇಯರ್. ಇದೇನು ಮಾಡ್ತಾ ಹೋಗೋದು, ಇದರಲ್ಲಿ ಸ್ಟ್ರಾಟಮ್ ಕಾರ್ನಿಯಮ್ ಇದೆ. ಸೊ ಅದೇನು ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಎಂಟ್ರಿನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಾ, ಸ್ಟ್ರಾಟಮ್ ಕಾರ್ನಿಯಮ್, ಸೊ ಔಟರ್ ಮೋಸ್ಟ್ ಲೇಯರ್. ಓಕೆನಾ, ಸೊ ಸ್ಟ್ರಾಟಮ್ ಕಾರ್ನಿಯಮ್, ಸೊ ಇದನ್ನ ಔಟರ್ ಟಫ್ ಲೇಯರ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ಗಳು ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಸ್ಕಿನ್ ಅಂದ ತಕ್ಷಣ ನಾವು ಅದನ್ನ 3 ಪಾರ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ, ಎಪಿಡರ್ಮಿಸ್, ಡರ್ಮಿಸ್ ಆ್ಯಂಡ್ ದ ಹೈಪೋಡರ್ಮಿಸ್ ಅಂತ. ಸೊ ಎಪಿಡರ್ಮಿಸ್ನ ಏನಂತ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ, ಸ್ಟ್ರಾಟಮ್ ಕಾರ್ನಿಯಮ್, ಸ್ಟ್ರಾಟಮ್ ಲುಸಿಡಿಯಮ್ ಆ್ಯಂಡ್ ಸ್ಟ್ರಾಟಮ್ ಗ್ರ್ಯಾನುಲೋಸಮ್ ಅಂತ ಕರಿತಾ ಹೋಗ್ತಾರೆ. ಸೊ ಸ್ಟ್ರಾಟಮ್ ಕಾರ್ನಿಯಮ್ ಏನಿದೆ ಇದು ಔಟರ್ ಟಫ್ ಲೇಯರ್. ಸೊ ಇದೇನು ಮಾಡ್ತಾ ಹೋಗುತ್ತೆ, ಫಾರಿನ್ ಪಾರ್ಟಿಕಲ್ ಲೈಕ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಇದ್ರ ಮುಖಾಂತರ ಒಳಗೆ ಬರೋದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಸ್ಕಿನ್ ಈಸ್ ದ ಫಿಸಿಕಲ್ ಬ್ಯಾರಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಮ್ಯೂಕಸ್. ದ ಮ್ಯೂಕಸ್ is secreted by the mucous membrane that trap the microorganism and immobilize them. The microorganisms and dust particles can enter the respiratory tract with the air during the breathing which are trapped in the mucus. So second physical barrier ಆಗಿ mucus ಆಕ್ಟ್ ಮಾಡ್ತಾ ಹೋಗುತ್ತೆ. ಸೊ mucus ಏನಿದು, they are present at the, they can immobilize the microorganism, they can trap the microorganism. ಇದೇನು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ಸ್ನ ಟ್ರ್ಯಾಪ್ ಮಾಡಿ ಅದನ್ನು ಇಮ್ಯುಬಲೈಸ್ ಮಾಡ್ತಾ ಹೋಗುತ್ತೆ. ಸೊ ಅದೇನು ಮಾಡ್ತಾ ಹೋಗುತ್ತೆ, ರೆಸ್ಪಿರೇಟರಿ ಟ್ರ್ಯಾಕಲ್ಲಿ, ಡೈಜೆಸ್ಟಿವ್ ಟ್ರ್ಯಾಕೆಲ್ಲ ಇರುತ್ತೆ. ಸೊ ಇದೇನು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಇದು ನಾವು ರೆಸ್ಪಿರೇಟರಿ ಟ್ರ್ಯಾಕ್ ಮಾಡ್ತಾ ಹೇಳಿದರೆ, ಸೊ ಇಲ್ಲೇನಿರುತ್ತೆ, ಮ್ಯೂಕಸ್ ಇರುತ್ತೆ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ. ಸೊ ಇದೇನು ಮಾಡ್ತಾ ಹೋಗುತ್ತೆ, ವೈರಸ್ ಪಾರ್ಟಿಕಲ್ ಯಾವ್ದಾದ್ರು ನಾವು ಏರ್ ತಗೊಂಡಾಗ ವೈರಸ್ ಪಾರ್ಟಿಕಲ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದನ್ನ ಟ್ರ್ಯಾಪ್ ಮಾಡಿ, ಸೊ ಅದನ್ನು ಟ್ರ್ಯಾಪ್ ಮಾಡಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ, ಅದನ್ನು ಕಿಲ್ ಮಾಡ್ತಾ ಹೋಗುತ್ತೆ. ಯಾವುದು, ಮ್ಯೂಕಸ್. ಸೊ ಮ್ಯೂಕಸ್ ಇಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ಫಿಸಿಕಲ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಹಿಯರ್ ಇನ್ ದ ವಿಡಿಯೋ ವಿ ಅಬ್ಸರ್ವ್. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಹೇಗೆ ಫಿಸಿಕಲ್ ಬ್ಯಾರಿಯರ್ ಸ್ಕಿನ್ ಆ್ಯಕ್ಟ್ ಮಾಡುತ್ತೆ. ಇದನ್ನ ಸ್ಕಿನ್ ಅಂತ ಅಂದ್ಕೊಂಡ್ರೆ, ಸೊ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸ್ಕಿನ್. ಓಕೆನಾ, ಸೊ ಇದನ್ನ ಝೂಮ್ ಮಾಡಿ ನೋಡಿದಾಗ ಸೊ ನಮಗೆ ಡಿಫ್ರೆಂಟ್ ಲೇಯರ್ ಆಫ್ ದ ಸ್ಕಿನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಸ್ಕಿನ್ನ ನಾವು 3 ರೀಜನ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ, ಎಪಿಡರ್ಮಿಸ್, ಡರ್ಮಿಸ್ ಆ್ಯಂಡ್ ದ ಹೈಪೋಡರ್ಮಿಸ್.
ಸೊ ಎಪಿಡರ್ಮಿಸಲ್ಲಿ ಇಲ್ಲಿ ಸ್ಟ್ರಾಟಮ್ ಕಾರ್ನಿಯಮ್ ಇದೆ. ಸೊ ಇದು ಔಟರ್ ಟಫ್ ಲೇಯರ್. ಇದೇನು ಮಾಡುತ್ತೆ, ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಯಾವುದೇ ಪ್ಯಾಥೋಜನ್ನ ಎಂಟ್ರಿ ಆಗೋಕ್ಕೆ ಬಿಡಲ್ಲ. ಸೊ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಈಸ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಓಕೆನಾ. The skin and mucous membrane secrete certain chemicals which dispose of the pathogen from the body. ಸೊ ಸ್ಕಿನ್ ಮತ್ತು ಮ್ಯೂಕಸ್ ಕೆಲವೊಂದು ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇನು ಮಾಡುತ್ತೆ, ಪ್ಯಾಥೋಜನ್ ಎಲ್ಲ ಕಿಲ್ ಮಾಡ್ತಾ ಹೋಗುತ್ತೆ. ನಮ್ಮ ಬಾಡಿಗೆ ಎಂಟರ್ ಆಗಿರುವಂತಹ ಪ್ಯಾಥೋಜನ್ನ ಕಿಲ್ ಮಾಡುವಂಥ ಕೆಲಸ ಯಾರು ಮಾಡ್ತಾ ಹೋಗ್ತಾರೆ, ಸ್ಕಿನ್ ಮತ್ತು ಮ್ಯೂಕಸಲ್ಲಿ ಸೆಕ್ರೆಟ್ ಆಗಿರುವಂತಹ ಕೆಮಿಕಲ್ಸ್. ಸೊ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ನಾವು ಕೆಮಿಕಲ್ಸ್ ಬ್ಯಾರಿಯರ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಬಾಡಿ ಟೆಂಪರೇಚರ್, pH of the body fluid, various body secretions prevent the growth of the many disease causing microorganisms. ನಮ್ಮ ಬಾಡಿಯಲ್ಲಿರುವಂತಹ ಟೆಂಪರೇಚರ್, pH ಮತ್ತು ಬೇರೆ ಸೆಕ್ರೀಷನ್ಸ್ ಏನಿದೆ ಇದೆಲ್ಲವೂ ಕೂಡ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಮೈಕ್ರೋ ಆರ್ಗನಿಸಮ್ ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಸಮ್ ಎಕ್ಸಾಂಪಲ್ಸ್ ಇದೆ ಇಲ್ಲಿ. ಸೊ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ಗಳು ಹೇಗೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ದ ಫಸ್ಟ್ ಒನ್ ಈಸ್ ಆಸಿಡ್ ಆಫ್ ಸ್ಟಮಕ್ ಕಿಲ್ಸ್ ದ ಮೋಸ್ಟ್ ಆಫ್ ದ ಇಂಜೆಸ್ಟೆಡ್ ಮೈಕ್ರೋ ಆರ್ಗನಿಸಮ್. ನಮ್ಮ ಸ್ಟಮಕ್ಲಿರುವಂಥ ಆ್ಯಸಿಡ್ ಏನು ಮಾಡ್ತಾ ಹೋಗುತ್ತೆ, ಮೈಕ್ರೋ ಆರ್ಗನಿಸಮ್ಸ್ನ ಕಿಲ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಅದಾದಮೇಲೆ ಬೈಲ್ ಡಸ್ ನಾಟ್ ಅಲೋ ದ ಗ್ರೋತ್ ಆಫ್ ಮೈಕ್ರೋ ಆರ್ಗನಿಸಮ್. ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆಗುವಂಥ, ಲಿವರಲ್ಲಿ ಸೆಕ್ರೆಟ್ ಆಗುವಂಥ ಬೈಲ್. ಓಕೆನಾ. ಸೊ ಬೈಲ್ ಜ್ಯೂಸ್ ಏನು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ ಗ್ರೋತ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೆರಮನ್ ಟ್ರ್ಯಾಪ್ ದ ಡಸ್ಟ್ ಪಾರ್ಟಿಕಲ್ಸ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ರಿಪಲ್ ದ ಇನ್ಸೆಕ್ಟ್ಸ್. ಸೊ ಸಿರಮೆನ್ ಏನು ಮಾಡ್ತಾ ಹೋಗುತ್ತೆ, ನಮ್ಮ ಕಿವಿಯಲ್ಲಿರುವಂಥ ಸಿರಮೆನ್ ಏನು ಮಾಡುತ್ತೆ, ಡಸ್ಟ್ ಪಾರ್ಟಿಕಲ್ನ ಟ್ರ್ಯಾಪ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಮತ್ತು ಇನ್ಸೆಕ್ಟ್ನ ರಿಪೆಲ್ ಮಾಡುತ್ತೆ. ಯಾವುದೇ ಇನ್ಸೆಕ್ಟ್ ಏರ್ ಒಳಗೆ ಎಂಟ್ರಿ ಆಗದಿರೋ ಥರ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ನಾಸಲ್ ಹೇರ್ಸ್ ಫಿಲ್ಟರ್ ಔಟ್ ದ ಮೈಕ್ರೋಬ್ಸ್ ಆ್ಯಂಡ್ ದ ಡಸ್ಟ್ ಇನ್ ದ ನೋಸ್. ಈ ನಾಸಲ್ ಹೇರ್ಸ್ ಏನಿದೆಯಲ್ಲ, ಮೂಗಲ್ಲಿ ಹೇರ್ಸ್ ಇರುತ್ತಲ್ಲ, ಸೊ ಅದೇನು ಮಾಡ್ತಾ ಹೋಗುತ್ತೆ, ಮೈಕ್ರೋ ಆರ್ಗನಿಸಮ್ಸ್ನ ಮತ್ತು ಡಸ್ಟ್ ಪಾರ್ಟಿಕಲ್ನ ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಸೊ ಫ್ರೆಶ್ ಏರ್ ಬಾಡಿ ಒಳಗೆ ಎಂಟ್ರ್ ಆಗೋ ಥರ ಅದು ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಸೊ ಇಲ್ಲಿ ಒಂದು ಗಿಫ್ ಇದೆ. ಸೊ ಈ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಹೇಗೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫುಡ್ ಸ್ಟಮಕ್ಗೆ ಎಂಟ್ರಿ ಆದಾಗ ಸೊ HCl ಏನಿದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆ ಫುಡ್ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. HCl ಸ್ಟ್ರಾಂಗ್ ಆ್ಯಸಿಡ್ ಇರೋದ್ರಿಂದ ಸೊ ನಮ್ಮ ಸ್ಟಮಕ್ ವಾಲಲ್ಲಿ ಒಂದು ಮ್ಯೂಕಸ್ ಲೇಯರ್ ಇರುತ್ತೆ. ಸೊ ಅದೇನಾಗುತ್ತೆ, ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವುದೇ ಥರ ನಮ್ಮ ಸ್ಟಮಕ್ ವಾಲ್ನ, ನಮ್ಮ ಸ್ಟಮಕ್ನ ಈ HCl ಆ್ಯಕ್ಟ್ ಮಾಡಿ ಬರ್ನ್ ಮಾಡ್ದಿರೋ ಥರ ಇದನ್ನು ಮಾಡ್ತಾ ಹೋಗುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಫುಡ್ ನೋಡ್ತಾ ಇದ್ದೀವಿ. ಫುಡ್ಡಲ್ಲಿ ಬ್ಯಾಕ್ಟೀರಿಯಾ ಎಂಟ್ರಿ ಆಗುತ್ತೆ. ಸೊ ಇಲ್ಲಿ ಹೇಗೆ HCl ಬ್ಯಾಕ್ಟೀರಿಯಾದ ಮೇಲೆ ಆ್ಯಕ್ಟ್ ಮಾಡಿ ಸೊ ಬ್ಯಾಕ್ಟೀರಿಯಾನ ಇಮ್ಮೊಬಲೈಸ್ ಮಾಡ್ತಾ ಇದೆ ನೋಡ್ತಾ ಹೋಗ್ಬೋದು. ಓಕೆನಾ. ಸೊ ಹೀಗೆ HCl ಆ್ಯಸಿಡ್ ಇನ್ ದ ಸ್ಟಮಕ್ ಕಿಲ್ ದ ಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಸೆಲ್ಯುಲಾರ್ ಬ್ಯಾರಿಯರ್ಸ್. ದೀಸ್ ಆರ್ ಸರ್ಟೆನ್ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಲೈಕ್ ಮ್ಯಾಕ್ರೋಫೇಜ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆ್ಯಂಡ್ ಸಮ್ ಆಫ್ ದ ಅದರ್ ಆ್ಯಂಟಿಬ್ಯಾಕ್ಟೀರಿಯಲ್ ಅಥವಾ ಫಾರಿನ್ ಪಾರ್ಟಿಕಲ್ ಸೆಲ್ಸ್ ಇದೆ. ಸೊ ಅದೇನು ಮಾಡ್ತಾ ಹೋಗುತ್ತೆ, ನಮ್ಮ ಬಾಡಿಗೆ ಎಂಟ್ರಿ ಆಗಿರುವಂತಹ ಮೈಕ್ರೋ ಆರ್ಗನಿಸಮ್ಸ್ನ ಫೈಂಡ್ ಔಟ್ ಮಾಡಿ ಕಿಲ್ ಮಾಡ್ತಾ ಹೋಗುತ್ತೆ. ಸೊ ಸೆಲ್ಸ್ಗಳೇ ಇಲ್ಲಿ ಬ್ಯಾರಿಯರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಫಾರಿನ್ ಪಾರ್ಟಿಕಲ್ನ ಕಿಲ್ ಮಾಡೋಕ್ಕೆ ಸೆಲ್ಸ್ಗಳೇ ಹೆಲ್ಪ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾಕ್ರೋಫೇಜ್ ಆಗಿರ್ಬೋದು, ಎಂಡೋಥೀಲಿಯಲ್ ಸೆಲ್ ಆಗಿರ್ಬೋದು, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಗಿರ್ಬೋದು. ಓಕೆನಾ. ಸೊ ಎಲ್ಲವೂ ಏನು ಡೆಂಡ್ರೈಟಿಕ್ ಸೆಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸೆಲ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ವೈಟ್ ಬ್ಲಡ್ ಸೆಲ್ಸ್ನ ಪಾರ್ಟ್ಸ್ ಇವೆಲ್ಲ. ಸೊ ಇದೇನು ಮಾಡ್ತಾ ಇದೆ, ನಮ್ಮ ಬಾಡಿಗೆ ಎಂಟರ್ ಆಗಿರುವಂಥ ಪ್ಯಾಥೋಜನ್ನ ಕಿಲ್ ಮಾಡುವಂಥ ಕೆಲಸನ ಮಾಡ್ತಾ ಹೋಗುತ್ತೆ. ಸೊ ದ ಲಾಸ್ಟ್ ಒನ್ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಮ್ಯಾಕ್ರೋಫೇಜ್ ಇದು. ಸೊ ಇದು ಹೇಗೆ ಸೊ ಬ್ಯಾಕ್ಟೀರಿಯಾನ ಫೈಂಡ್ ಔಟ್ ಮಾಡಿ ಕಿಲ್ ಮಾಡ್ತಾ ಇದೆ. ಸೊ ಇದನ್ನು ಎನ್ಗಲ್ಫ್ ಮಾಡ್ತಾ ಇದೆ. ಸೊ ಬ್ಯಾಕ್ಟೀರಿಯಾನ ಹಿಡಿದು ಟ್ರ್ಯಾಪ್ ಮಾಡಿ ಎಂಗಲ್ಫ್ ಮಾಡ್ತಾ ಇದೆ. ಸೊ ಸೆಲ್ಸ್ಗಳೇ ಇಮ್ಯೂನ್ ಸಿಸ್ಟಮ್ನ ಇಮ್ಯೂನ್ ಸೆಲ್ಸ್ಗಳ ಆ್ಯಕ್ಟ್ ಮಾಡಿ ಸೊ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇದೆ ಇನ್ವೈಡಿಂಗ್ ಪ್ಯಾಥೋಜನ್ಸಿಂದ. ಸೊ ನೋಡ್ತಾ ಇದ್ದೀರಾ ಹೇಗೆ ಎನ್ಗಲ್ಫ್ ಮಾಡಿದೆ. ಸೊ ದಿಸ್ ಈಸ್ ಅಬೌಟ್ ದ ಸೆಲ್ಯುಲಾರ್ barriers. The last one is cytokine barriers. So cytokines are the chemical messengers of the immune cells and are low molecular weight proteins ಅಂತ ಹೇಳ್ತಾ ಹೋಗ್ತೀವಿ. cytokines are the chemical messengers ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದು ಲೋ ಮೊಲೆಕ್ಯುಲರ್ ವೇಟ್ ಇರುತ್ತೆ. ಸೊ ದೇ ಆರ್ ದ ಪ್ರೋಟೀನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ cytokines are the proteins. ಅದು ಲೋ ಮೊಲೆಕ್ಯುಲರ್ ವೇಟ್ ಇರುತ್ತೆ. ಸೊ ಕೆಮಿಕಲ್ ಮೆಸೆಂಜರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ.
ಸೊ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಸೆಲ್ ಟು ಸೆಲ್ ಕಮ್ಯುನಿಕೇಷನ್. ಸೊ ಸೈಟೋಕೈನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸೆಲ್ ಟು ಸೆಲ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಕೈಂಡ್ಸ್ ಆಫ್ ಸೈಟೋಕೈನ್ಸ್ ಯಾವ್ಯಾವುದು ಅಂದರೆ ಇಂಟರ್ಲೂಕಿನ್ಸ್ ಆ್ಯಂಡ್ ದ ಇಂಟರ್ಫೆರಾನ್ಸ್, ದೇ ಆರ್ ಟು ಇಂಪಾರ್ಟೆಂಟ್ ಸೈಟೋಕೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಂದ ಗಿಫ್ಟ್ ನಾವು ಅಬ್ಸರ್ವ್ ಮಾಡ್ಬೋದು ಹೇಗೆ. ಸೊ ವೈರಸ್ ಪಾರ್ಟಿಕಲ್ಸ್ನ ಅಥವಾ ಬ್ಯಾಕ್ಟೀರಿಯಲ್ ಪಾರ್ಟಿಕಲ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಯಾವುದೋ ಒಂದು ವೈರಸ್ ಒಂದು ಹೆಲ್ದಿ ಸೆಲ್ಗೆ ಇನ್ಫೆಕ್ಟ್ ಮಾಡಿದಾಗ ಸೊ ಅದೇನು ಮಾಡ್ತಾ ಹೋಗುತ್ತೆ, ವೈರಲ್ ನ್ಯೂಕ್ಲಿಯರ್ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ಅದು ಏನು ಮಾಡ್ತಾ ಹೋಗುತ್ತೆ, ಫರ್ದರ್ ಬೇರೆ ಸೆಲ್ಸ್ಗಳಿಗೆ ಇಲ್ಲಿಂದ ಪ್ರೊಡ್ಯೂಸ್ ಆಗಿ ಮಲ್ಟಿಪ್ಲೈ ಆಗಿ ಬೇರೆ ಸೆಲ್ಸ್ಗಳಿಗೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಆಗ ಈ ಸೆಲ್ ಏನು ಮಾಡ್ತಾ ಹೋಗುತ್ತೆ, ಇಂಟರ್ಫೆರಾನ್ನ ಪ್ರೊಡ್ಯೂಸ್ ಮಾಡುತ್ತೆ. ತಾನಾರು ಈ ಸೆಲ್ಲಾರು ಉಳಿಸ್ಕೊಳ್ಳೋಕ್ಕಾಗಿಲ್ಲ, ಅಡ್ಜಸೆಂಟ್ ಸೆಲ್ಸ್ ಆರು ಉಳಿಸ್ಕೊಳ್ಳೋಣ ಅಂತ ಈ ಇಂಟರ್ಫೆರಾನ್ಸ್ನ ರಿಲೀಸ್ ಮಾಡುತ್ತೆ. ಸೊ ಇಂಟರ್ಫೆರಾನ್ಗಳು ಇಲ್ಲಿ ಬಂದು ಅಟ್ಯಾಚ್ ಆಗಿರುತ್ತೆ. ಸೊ ಫರ್ದರ್ ಬೇರೆ ಸೆಲ್ಸ್ಗಳಿಗೆ ಈ ವೈರಸ್ ಪಾರ್ಟಿಕಲ್ ಹೋಗಿ ಅಟ್ಯಾಕ್ ಮಾಡಿದಾಗ ಸೊ ಆ ಇಂಟರ್ಫೆರಾನ್ಸ್ಗಳು ಏನು ಮಾಡುತ್ತೆ, ಈ ವೈರಲ್ DNA ಏನಿದೆ ಅದು ರೆಪ್ಲಿಕೇಟ್ ಆಗಿ ಪ್ರೋಟೀನ ಫಾರ್ಮೇಷನ್ ಮಾಡೋದಕ್ಕೆ mRNA ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಆ mRNA ಬ್ರೇಕ್ ಡೌನ್ ಮಾಡಿ ಪ್ರೋಟೀನ್ ಸಿಂಥಸಿಸ್ ಆಗದೆ ಇರೋ ಥರ ಮೇಂಟೈನ್ ಮಾಡೋಕ್ಕೆ ಸೊ ಈ ಇಂಟರ್ಫೆರಾನ್ ಸಿಗ್ನಲ್ನ ರಿಲೀಸ್ ಮಾಡುತ್ತೆ, ಅದು ಕಿಲ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ಹೇಗೆ ಒಂದು ವೈರಸ್ ಪಾರ್ಟಿಕಲ್ ಎಂಟರ್ ಆಗಿದೆ. ಸೊ ಆದ ತಕ್ಷಣ ಈ ಸೆಲ್ಸ್ ತನ್ನನ್ನು ತಾವನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ವೈರಲ್ ನ್ಯೂಕ್ಲಿಕ್ ಆ್ಯಸಿಡ್ ಬಂದಿರುತ್ತೆ. ಸೊ ಸಿಗ್ನಲ್ ಬರುತ್ತೆ, ಈ ಇಂಟರ್ಫೆರಾನ್ಸ್ಗಳು ಅಡ್ಜಸೆಂಟ್ ಸೆಲ್ಸ್ಗಳಿಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ವೈರಲ್ RNA ಏನಾಗುತ್ತೆ, ರೆಪ್ಲಿಕೇಟ್ ಆಗುತ್ತೆ. ಸೊ ತನ್ನ ಆಫ್ಸ್ಪ್ರಿಂಗ್ಸ್ಗಳನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ನೋಡಿ ಹೇಗೆ ಆಫ್ಸ್ಪ್ರಿಂಗ್ ಫಾರ್ಮೇಷನ್ ಆಯಿತು. ಆಫ್ಸ್ಪ್ರಿಂಗ್ಗಳು ಹೆಲ್ದಿ ಸೆಲ್ಗೆ ಅಟ್ಯಾಕ್ ಮಾಡಿದಾಗ ಸೊ ಇಲ್ಲಿ ಬಂದಿರೋಂಥ ಇಂಟರ್ಫೆರಾನ್ ಏನು ಮಾಡುತ್ತೆ, ಆ ಹೆಲ್ದಿ ಸೆಲ್ ಪ್ರೊಡ್ಯೂಸ್ ಮಾಡಿರುವಂತಹ ಏನಿರುತ್ತೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಇರುತ್ತೆ ಅಥವಾ DNA ಇರುತ್ತೆ, ಅದರಿಂದ ಮತ್ತೆ mRNA ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಈ mRNA ಏನು ಮಾಡಿರುತ್ತೆ, ಪ್ರೋಟೀನ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಆ mRNA ಬ್ರೇಕ್ ಡೌನ್ ಮಾಡ್ಕೊಳ್ಳುತ್ತೆ. mRNA ಬ್ರೇಕ್ ಡೌನ್ ಆಗೋದ್ರಿಂದ ಅದ್ರ ಪ್ರೊಜನಿಗಳು ಫಾರ್ಮೇಷನ್ ಆಗಲ್ಲ. ಸೊ ಹೀಗೆ ಅಡ್ಜಸೆಂಟ್ ಸೆಲ್ನ ಹೆಲ್ಪ್ ಮಾಡೋದ್ರ ಮೂಲಕ ಸೊ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಮಾಡ್ತಾ ಹೋಗುತ್ತೆ ಯಾವುದು, ಇಂಟರ್ಫೆರಾನ್ಸ್. ಸೊ ದಿಸ್ ಆರ್ ದ 4 ಇಂಪಾರ್ಟೆಂಟ್ ಬ್ಯಾರಿಯರ್ಸ್ ಆಫ್ ದ barriers. Okay, so thank you for your attention.